ಈಗ ಶ್ರಾವಣ ಮಾಸ ಬಂತಂದ್ರೆ ಸಾಕು, ಹಬ್ಬಗಳ ಸಾಲೆ ಸಾಲು. ಈಗ ಬರುವ ಈ ನಾಗರ ಪಂಚಮಿ ಹಬ್ಬ ಮತ್ತೆ ಮಂಗಳಗೌರಿ, ದೀಪಾವಳಿ ಬರ್ತದೆ, ಗೋಕುಲಾಷ್ಟಮಿ ಬರ್ತದ. ಬಹಳ ಹಬ್ಬಗಳು ಒಂದಿನ ಆದ್ಮೇಲೆ ಒಂದು ಹಬ್ಬ ಬರ್ತಿರ್ತಾವ. ಇವಾಗ ನಾವು ಬಹಳ ಫರಾಳ ಅಂತ ಅದು ಮಾಡ್ತಿರ್ತೀವಿ. ಮುಂದೆ ದೀಪಾವಳಿನೂ ಬರ್ತದ, ಅವಾಗೂ ನಾವು ಬಹಳ ಅನೇಕ ವಿಧವಾದ ಫರಾಳಗಳನ್ನ ಮಾಡ್ತಿರ್ತೀವಿ. ನಾನು ನಿಮಗೋಸ್ಕರ ಬಹಳ ವೆರೈಟಿ ಆದ ಫರಾಳಗಳನ್ನ ಹೊಸ ಹೊಸ ರೀತಿಯೊಳಗೆ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಈ ಮಂಗಳ ಗೌರಿಗೋಸ್ಕರ ಚಕ್ಲಿ ಮಾಡಿದ್ದೆ. ಆ ಚಕ್ಲಿದ ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಈ ಚಕ್ಲಿನ ನಾವು ಬಹಳ ಜನ ಬಹಳ ರೀತಿಯೊಳಗ್ ಮಾಡ್ತಿರ್ತಾರೆ. ಬಟ್ ಆದ್ರ ನಾನು ಇದು ಒಂದು ಹೊಸ ರೀತಿಯೊಳಗ ನಾನು ನಿಮ್ ಜೊತೆ ಚಕ್ಲಿದ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಮುಂದಿನ ದಿನಗಳೊಳಗೂ ನಾನು ಬಹಳ ರೀತಿಯ ಚಕ್ಲಿಗಳ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ತೋರಿಸ್ತಾ ಇರೋದು ಇನ್ಸ್ಟಂಟ್ ಚಕ್ಲಿ. ಇದನ್ನ ನಾನು ಬೇರೆ ರೀತಿಯೊಳಗ್ ಮಾಡಿ ನಿಮಗ್ ತೋರಿಸ್ಲಿಕತ್ತೀನಿ. ಯಾಕಂದ್ರೆ ಈ ರೆಸಿಪಿ ಇದುವರೆಗೂ ನನಗ್ ತಿಳಿದ ಮಟ್ಟಿಗೆ ಯಾರು ಯೂಟ್ಯೂಬ್ ಒಳಗ ಹಾಕಿಲ್ಲ. ಈ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ. ಇದು ನೋ ಫೇಲ್ ರೆಸಿಪಿ ಅದ. ಈ ರೆಸಿಪಿ ನಾ ಹೇಳಿದಂಗ ಮಾಡಿದ್ರ ನಿಮ್ ಚಕ್ಲಿ ಕೆಡುವುದಿಲ್ಲ. ಬಹಳ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಖಮಂಗ ಮತ್ತು ಬಹಳ ರುಚಿಕರವಾದ ಟೇಸ್ಟಿನೊಂದಿಗೆ ಈ ಚಕ್ಲಿ ನೀವು ಮಾಡ್ಬೋದು. ಈ ಚಕ್ಲಿಗೆ ಬೇಕಾಗುವ ಸಾಮಗ್ರಿ ಮತ್ತೆ ಇದನ್ನ ಯಾವ ರೀತಿ ಮಾಡ್ಬೇಕು ಎಲ್ಲ ಡಿಟೇಲ್ ರೆಸಿಪಿಯನ್ನ ನಾನು ನನ್ನ ಚಾನಲ್ ಒಳಗ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಇನ್ನು ಕೆಲವು ಫರಾಳದ ರೆಸಿಪಿಗಳು ನನ್ನ ಚಾನಲ್ ಅಲ್ಲಿ ಇದೆ. ನೀವು ಪ್ಲೀಸ್ ನನ್ನ ಚಾನಲ್ ಅನ್ನ ವಿಸಿಟ್ ಮಾಡಿ. ಈಗ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಎಲ್ಲ ಪದಾರ್ಥಗಳನ್ನ ನೀವು ನೋಡಿ ಒಂದ್ ವೇಳೆ ಲೈಕ್ ಆದ್ರೆ ನೀವು ಕಾಮೆಂಟ್ಸ್ ಮಾಡ್ರಿ ಮತ್ತ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಸಿಗ್ತದೆ. ಈ ಹೊಸ ರೀತಿಯ ಖಮಂಗ್ ಆಗಿರೋ ಈ ಚಕ್ಲಿನ ಯಾವ ರೀತಿ ಮಾಡೋದು, ಯಾವ ರೀತಿ ಇದನ್ನ ನೀವು ಸ್ಟೋರ್ ಮಾಡ್ಬೇಕು ಎಲ್ಲವನ್ನು ಡಿಟೇಲ್ ಆಗಿ ಹೇಳಿದೀನಿ. ಒಂದು ಸರ್ತಿ ಪ್ಲೀಸ್ ಈ ನನ್ನ ಚಾನಲ್ ಅನ್ನ ನೀವು ವಿಸಿಟ್ ಮಾಡಿ ಈ ಚಕ್ಲಿಯನ್ನ ಒಂದ್ಸರ್ತಿ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.